ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ವಿ, ರಿಯಾಕ್ಷನ್ಸ್ ಎಲ್ಲ ನೋಡಿಲ್ಲ ಅನ್ಸುತ್ತೆ, ಯಾರು ಶೇರ್ ಮಾಡಿಲ್ಲ. ನಿಮ್ಗೆ ಬರ್ತಿದ್ಯಾ? ಡೈಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಇಲ್ಲ ಇಲ್ಲ, ಆ ಕಡೆ ಎಕ್ಸಿಟ್ ಇದೆ, ಬಟ್ ಇನ್ನೂ ಲೇಟ್ ಆಗುತ್ತೆ ಮೂವಿ ಮುಗಿಯೋದು. ಆಕ್ಚುಲಿ ಇನ್ನೂ 1 hour ಇರುತ್ತೆ ಅಷ್ಟೊಂದಿದೆ ಸಿನಿಮಾ. ಅಲ್ಲಲ್ಲ, ಇಂಟರ್ವಲ್ ಆಗಿದೆ ಈಗ. ಅವ್ರೇನ್ ಮಾಡಿದ್ರು, ಒಂದ್ 5 ನಿಮಿಷ ಆಫ್ ಮಾಡಿ ಇಂಟರ್ವ್ಯೂ 2 minutes ಬಿಟ್ಟವ್ರೆ. ಅವ್ರು ಬಂದು ಕೂತ್ಕೊತಾರೆ, ಒಂದು ಕಾಫಿ ಕೂಡ ಮೇವ್ ಒಳಗಡೆ ಇಂಟರ್ವ್ಯೂ ಬಿಟ್ರು ಈಗ ಶುರು ಆಗಿದೆ. ಇಂಟರ್ವ್ಯೂ ಇವಾಗ ಸ್ಟಾರ್ಟ್ ಆಗಿರೋದಾ? ಇನ್ನು 5 ನಿಮಿಷ ಇದೆ, ಇನ್ನು ಬಿಡಕ್ಕೆ 15 ನಿಮಿಷ ಮೇಲೆ ಇದೆ ಬಿಡೋದಾ? ಎಲ್ಲ ಇಲ್ಲೇ ಇರಿ. ಸಖತ್ ಹೇಟ್ ಮಾಡ್ತಿದ್ದೀರಾ ನನ್ನ? ನೀವು ನನ್ನ ಹೇಟ್ ಮಾಡ್ತಿದ್ದೀರ ಅಂದ್ರೆ ಸರಿಯಾಗಿ ಅಭಿನಯ ಮಾಡಿದ್ದೀನಿ ಅಂತ ಅರ್ಥ. ನನಗೆ ನೀವು ಅಷ್ಟೇ ಹೇಟ್ ಮಾಡಿ, ಕ್ಯಾರೆಕ್ಟರ್ ಹೇಟ್ ಮಾಡಿ, ನನ್ನ ಅಲ್ಲ. ನಾನು ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ಹುಡುಗಿ. ಇಷ್ಟ ಆಯ್ತಾ ಆಕ್ಟಿಂಗ್? ಇನ್ನು ಆಕ್ಚುಲಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಬುಕ್ ಮೈ ಶೋ ಅಲ್ಲಿ ರಿವ್ಯೂ ಕೊಡಿ, ಯಾಕಂದ್ರೆ ನಮ್ಮಂತ ಚಿಕ್ಕ ಕಲಾವಿದರನ್ನ ನೀವು ಬೆಳೆಸಿ ಅಂತ ಕೇಳ್ಕೊತೀನಿ. ನಾವು ಯಾರು ಸ್ಟಾರ್ಸ್ ಅಲ್ಲ, ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ, ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ದಯವಿಟ್ಟು ಬುಕ್ ಮೈ ಶೋ ಅಲ್ಲಿ ರಿವ್ಯೂ ಕೊಡಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಸಿನಿಮಾ ನೋಡಿ ಅಂತ. ಆಬ್ವಿಯಸ್ಲಿ ಇದು ಯಂಗ್ಸ್ಟರ್ಸ್ ಅಂತಾನೆ ಮಾಡಿರೋ ಸಿನಿಮಾ, ಎಲ್ಲ ಫ್ಯಾಮಿಲಿ ಎಮೋಷನ್ಸ್ ಈಗ ಸೆಕೆಂಡ್ ಹಾಫ್ ಅಲ್ಲಿ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಅಂತ ಕೇಳ್ಕೊತೀನಿ. ಹೀರೋ ಮಾತಾಡ್ತಾರೆ. ನಮಸ್ಕಾರ, ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಹೇಗನ್ಸ್ತು ಫಸ್ಟ್ ಹಾಫ್ ನೋಡಿದ್ರಿ? ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈಗ ಸೆಕೆಂಡ್ ಹಾಫ್ ನೋಡಿ, ಇನ್ನು ನೆಕ್ಸ್ಟ್ ಲೆವೆಲ್ ಕಿಕ್ ಇರುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವೀಟ್ ಮಾಡಿ, ಮೆಸೇಜ್ ಹಾಕಿ. ಏನಕ್ಕೆ ಇನ್ನೂ ಒಂದಷ್ಟು ಜನ ಸಿನಿಮಾ ಬಂದು ನೋಡ್ಬೇಕು. ತಮ್ಮೆಲ್ರಿಗೂ ಗೊತ್ತು ಕನ್ನಡ ಇಂಡಸ್ಟ್ರಿ ಯಾವ ಪರಿಸ್ಥಿತಿ ಇದೆ ಅಂತ. ಆದ್ರೆ ತಾವು ಎಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು, ಸಿನಿಮಾ ಮೇಲೆ ನಂಬಿಕೆ ಇಟ್ಟು ಇವತ್ತು ಬಂದು ಈ ಸಿನಿಮಾನ ನಮ್ಮನ್ನ ಪ್ರೋತ್ಸಾಹಿಸ್ತಿದ್ದೀರಾ, ಆಶೀರ್ವಾದ ಮಾಡ್ತಿದ್ದೀರಾ. ನಿಮ್ಮೆಲ್ರಿಗೂ ತುಂಬಾ ಹೃತ್ಪೂರ್ವವಾಗಿ ಧನ್ಯವಾದಗಳು ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಸರ್. ಸರ್, ಇವತ್ತು ಅತ್ಯುತ್ತಮವಾಗಿ ಫಿಲಮ್ ಬಂದಿದೆ, ಅತ್ಯುತ್ತಮ ಸೊ ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ? ತುಂಬ ಖುಷಿ ಆಗ್ತಿದೆ. ಏನಕ್ಕಂದ್ರೆ ಈ ಖುಷಿನ ಹಂಚ್ಕೊಳ್ಳೋಣ, ಕಣ್ಣಲ್ಲಿ ನೋಡೋಣ ಅಂತ ಹೇಳಿ ನನಗೆ ಸುಮಾರು ಜನ ಫೋನ್ ಮಾಡ್ತಿದ್ರು ಮೈಸೂರಿಂದ. ಎಲ್ಲ ಥಿಯೇಟರ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ಇದು ನೀವು ಕಣ್ಣಲ್ಲಿ ನೋಡಬೇಕು ಅಂತೇಳಿ ಅದಕ್ಕೆ ನಾನು ಮಲೈಕಾ ನಾವು ಇಬ್ಬರು ಬಂದ್ವಿ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ. ಹಾಗೆ ಅವರೆಲ್ಲ ಏನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ, ನಮ್ಮನ್ನು ಬೆಳೆಸ್ತಿದ್ದಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರೆಲ್ರಿಗೂ ಧನ್ಯವಾದ ಹೇಳೋಣ ಅಂತೇಳಿ ಇವತ್ತು ಮೈಸೂರು ಬಂದಿದ್ದೀವಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಮೈಸೂರು ಜನತೆ ನೋಡ್ತಾ ಇದ್ದಾರೆ, ಉತ್ಸಾಹ ನೋಡ್ತಾ ಇದ್ದಾರೆ, ನಿಮ್ಗೆ ಏನು ಅನ್ಸ್ತದೆ? ತುಂಬ ಖುಷಿ ಆಗ್ತಿದೆ. ಆಮೇಲೆ ನನಗೆ ಮೈಸೂರು ಜನತೆ, ಬೆಂಗಳೂರು ಜನತೆ, ಉತ್ತರ ಕನ್ನಡ ಜನತೆ ಯಾವ ಭೇದಭಾವ ಇಲ್ಲ. ಅಭಿಮಾನಿಗಳು, ಕನ್ನಡಿಗರು ಅಂದರೆ ಕರ್ನಾಟಕ ಅಂದರೆ ಕನ್ನಡಿಗರು. ಸೊ ಎಲ್ಲರಿಗೂ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಮೈಸೂರಲ್ಲಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡ್ತಾ ಇದೆ. ನನಗೆ ಕಂಪ್ಲೇಂಟ್ಸ್ ಇದೆ ಅಂತಂದರೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ, ಇಲ್ಲಿ ನನ್ನ ಫ್ರೆಂಡ್ಸ್ ಕಡೆಯಿಂದ ಶೋಸ್ ಜಾಸ್ತಿ ಮಾಡಿ ಅಂತ ಹೇಳಿ. ಸೊ ನಾವು ಶೋಸ್ ಬೇಕು ಅಂತ ಜಾಸ್ತಿ ಮಾಡ್ತಾ ಇಲ್ಲ. ಏನಕ್ಕಂದರೆ ಎಷ್ಟೇ ಇದ್ರು ನಾವು ಹೊಸೊಬ್ರು ಜಾಸ್ತಿ ಮಾಡೋದು ದೊಡ್ಡ ವಿಷಯ ಅಲ್ಲ. ಈಗ ಏನಾದ್ರು ಇವತ್ತು ಸಂಡೇ, ನಾಳೆ ಮಂಡೇ ರಿಪಬ್ಲಿಕ್ ಡೇ ರಜದಲ್ಲಿ ಹೋಗುತ್ತೆ, ಮಂಡೇನ ಡ್ರಾಪ್ ಆಗೋದು, ಸಿನಿಮಾಗೆ ಒಂದು ರಾಂಗ್ ಟಾಕ್ ಹೋಗುತ್ತೆ. ಅದಕ್ಕೆ ನಾವು ಅದನ್ನು ಆಗಬಾರ್ದು ಅಂತ ಹೇಳಿ ಎಷ್ಟು ನಾವು ಮುಂಚೆಯಿಂದ ಫಿಕ್ಸ್ ಮಾಡಿದೀವೋ ಅಷ್ಟೇ ಶೋಸ್ ಇಟ್ಕೊಂಡೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನೋಡಿದ್ರು ಎಷ್ಟೋ ದೊಡ್ಡ ದೊಡ್ಡ ಹೀರೋಗಳಿಗೆ ಎಲ್ಲೋ ಒಂದು ಕಡೆ ಫಿಲಮ್ಗಳು ಹಿಟ್ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಈ ಥರ ಮೂವಿಗಳಿಗೆ ನಿಮ್ಗೆ ಏನೋ ಇಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ. ತಾವು ಈ ಮುಂದಿನ ದಿನದಲ್ಲಿ ಇನ್ನೂ ಒಂದು ಅತ್ಯುತ್ತಮ ಮೂವಿಗಳು ಮಾಡಬೇಕು. ಖಂಡಿತ ಮಾಡ್ತೀನಿ ಸರ್. ಏನಕ್ಕಂದ್ರೆ ಇವುಗಳು ಇಷ್ಟು ಪ್ರೀತಿ ಕೊಟ್ಟ ಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳೋಲ್ಲ ಸರ್. ಇದನ್ನ ಕೊಂಬ್ ಮಾಡಿಕೊಂಡು ಅಂದರೆ ದುರಂಕರ ಮಾಡಿಕೊಂಡು ಈಗ ನಾನು ಸ್ಟಾರ್ ಆಗಿಬಿಟ್ಟೆ ಇಲ್ಲ. ಇವ್ರು ಏನು ಪ್ರೀತಿ ಕೊಡ್ತಿದಾರಲ್ಲ ಅದನ್ನು ನೋಡಿದ್ಮೇಲೆ ನನಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಬರ್ತಾ ಇದೆ.
ಏನಿಗೆ ನಾನು ಆ್ಯಕ್ಟ್ ಮಾಡಿದ್ದಿಲ್ಲ ನನಗೆ ಗೊತ್ತಿರುತ್ತೆ ಓಕೆ ನಾನು ಇಲ್ಲೆಲ್ಲ ತಪ್ಪು ಮಾಡಿದ್ದೀನಿ ಅಂತೇಳಿ. ಪಾಪ ಜನಕ್ಕೆ ಅದು ಗೊತ್ತಾಗಲ್ಲ. ಈಗ ನೆಕ್ಸ್ಟ್ ನನ್ನ ಸಿನಿಮಾದಲ್ಲಿ ನಾನು ತಿದ್ಕೊಳ್ಬೇಕು, ಇನ್ನೂ ಜಾಸ್ತಿ ಕಷ್ಟಪಡಬೇಕು. ಯಾಕಂದರೆ ಇವತ್ತು ಅವ್ರು ಏನು ಖುಷಿ ಪಟ್ಟಿದ್ದಾರೆ ಅದು ಮೂರನೇ ಸಿನಿಮಾಗೆ ಅದೇ ಥರ ನಾನು ಕಾಪಾಡ್ಕೊಳ್ಬೇಕು. ನೋಡಿ ಬೇಗ ಜಾಸ್ತಿ ನೆಗೆಟಿವ್ ಮಾಡಿ ನನ್ನ ಸಿನಿಮಾನ, ರೇಟಿಂಗ್ಸ್ ಕಮ್ಮಿ ಕೊಡಿ, ಬೇಗ ನನಗೆ ತುಳಿಯೋಕ್ಕೆ ನೋಡಿ. ಹಾಗೆ ಕರ್ನಾಟಕದ ನನ್ನ ಕೈ ಹಿಡಿದು ಮೇಲೆ ಎದುರ್ತಾರೆ. ಎಲ್ಲ ಜನತೆಗೆ ಒಂದು ಯಾವ್ದಾರು ಒಂದು ಮೂವಿದು ಏನಾದ್ರು ಒಂದು ಡೈಲಾಗ್ ಹೇಳ್ಬೇಕಾದ್ರೆ ಡೈಲಾಗ್ ಸಿನಿಮಾದಲ್ಲಿ ಸ್ಕ್ರೀನಲ್ಲಿ ಕೇಳಕ್ ಚಂದ ಸರ್. ಒಂದು ಡೈಲಾಗ್ ಸಣ್ಣದಾಗಿ ಒಂದು ಡೈಲಾಗ್ ನಾವು ಬಣ್ಣ ಹಚ್ಕೊಂಡು ಡೈಲಾಗ್ ಹೇಳೋದು ಮಾತಾಡಿ ಮೇಡಮ್, ಈ ಮೂವಿಲಿ ತಾವು ಅತ್ಯುತ್ತಮವಾಗಿ ಮೂಡ್ ಬಂದಿದ್ದೀರಾ ಅಂತ ಹೀರೋಗಿಂತ ಹೀರೋಯಿನೇ ಎಲ್ಲರಿಗೂ ಕೇಳ್ತಾರೆ. ತಾವೇನು ಹೇಳೋಕ್ಕೆ? ಅಯ್ಯೋ ಅದು ತುಂಬ ದೊಡ್ಡ ವಿಷಯ ನೀವು ಹೇಳಿರೋದು. ಆಬ್ವಿಯಸ್ಲಿ ಒಂದು ಪಾತ್ರ ಅಂದಮೇಲೆ ಅದಕ್ಕೆ ಏನು ಜಸ್ಟಿಸ್ ಮಾಡಬೇಕು ಅದು ನಾನು ಮಾಡಿದ್ದೀನಿ ಅಂತ ಅನಿಸುತ್ತೆ. ಇಲ್ಲಿ ಆ್ಯಕ್ಚುಲಿ ಜನ ನೋಡಿ ಅವ್ರ ರಿಯಾಕ್ಷನ್ ನೋಡಿ ಖುಷಿ ಆಗ್ತಾ ಇದೆ. ಮೈಸೂರು ಯಾವಾಗಲೂ ಅಷ್ಟೇ ಕನ್ನಡ ಸಿನಿಮಾನ ಗೆಲ್ಸುತ್ತೆ. ಅದು ಇವತ್ತಿಂದ ಅಲ್ಲ, ತುಂಬ ವರ್ಷಗಳಿಂದ ಮೈಸೂರಲ್ಲಿ ಗೆದ್ದರೆ ಇಡೀ ಕರ್ನಾಟಕದಲ್ಲಿ ಗೆದ್ದಂಗೆ. ಆಮೇಲೆ ಇವತ್ತು ಒಂದು ಶೋ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ. ಅದು ಅದಕ್ಕಿಂತ ಖುಷಿ ನಮ್ಮ ಕಲಾವಿದರಿಗೆ ಎಷ್ಟೇ ದುಡ್ಡು ಮಾಡಿದ್ರು ಏನು ಮಾಡಿದ್ರು ಸಿಗಲ್ಲ ಸರ್. ಇದೆ ನಮಗೆ ನಿಜವಾದ ಪ್ರೀತಿ ಅಂದರೆ ಇದೆ ಅಂತ ಅನ್ಸುತ್ತೆ. ಎಕ್ಸ್ಪೆಕ್ಟ್ ಮಾಡಿದ್ರೆ ಮೇಡಮ್ ಈ ಥರ ಮೈಸೂರಲ್ಲಿ ಖಂಡಿತ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ಬಟ್ ಇಷ್ಟು ಫ್ಯಾಮಿಲೀಸ್ ಬರ್ತದೆ, ಆಮೇಲೆ ನಮ್ಗೆ ಎ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಫ್ಯಾಮಿಲೀಸ್ ಬರೋದು ಒಂದು ಸ್ವಲ್ಪ ಹಿಂಜರಿತಾ ಇದ್ದಾರೆ. ಬಟ್ ಆ ಥರ ಸಿನಿಮಾದಲ್ಲಿ ಏನೂ ಇಲ್ಲ. ಬಟ್ ಅದೇ ಏನು ಮಾಡೋಕ್ಕಾಗಲ್ಲ, ಅದು ಒಂದು ಬ್ಲ್ಯಾಕ್ ಈ ಮಾರ್ಕ್ ಅಂತ ಅನಿಸ್ತು ನಮಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದು. ಇಲ್ಲದೆ ಇದ್ರೂ ಕೂಡ ಆ ಥರ ಏನು ಸೀನ್ಸ್ ಇಲ್ಲದೆ ಇದ್ರೂ ಕೂಡ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಕ್ಕೂ ಮೀರಿ ಫ್ಯಾಮಿಲೀಸ್ ತುಂಬ ಜನ, ನಾವು ಎಲ್ಲರೂ ಲೇಡೀಸ್ನ ನೋಡ್ತಾ ಇದ್ದೀವಿ, ಯಂಗ್ಸ್ಟರ್ಸ್ನ ನೋಡ್ತಾ ಇದ್ದೀವಿ. ತುಂಬ ಖುಷಿ ಇದೆ. ತುಂಬ ಸ್ಪಷ್ಟತೆಯಲ್ಲಿ ಹೇಳಿದೆ, ನಾನು ಎಲ್ಲೂ ಸಹ ಥಿಯೇಟರ್ ವಿಸಿಟ್ ಮಾಡಲ್ಲ ಈ ಸಲ. ಏನಕ್ಕೆ ನಂಗೆ ಸಿನಿಮಾ ನಂಬಿಕೆ ಇದೆ ಅಂತೇಳಿ. ಬಟ್ ಎಲ್ಲ ಅಭಿಮಾನಿಗಳು ಈಗ ಫೋರ್ಸ್ ಮಾಡಿದಾಗ ನೀವು ಬರಲೇಬೇಕು, ನಮಗೋಸ್ಕರ ಬರಬೇಕು ಅಂತ ಹೇಳಿದಾಗ, ಏನಕ್ಕಂದರೆ ಅವರೇ ನಮ್ಮನ್ನ ಬೆಳೆಸೋರು. ಈಗ ಅವ್ರಿಗೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ನಾನು ಗೌರವ ಕೊಳ್ಳೇಬೇಕಾಗಿತ್ತು. ಅವ್ರ ಪ್ರೀತಿಗೋಸ್ಕರ ನನ್ನ ತಲೆ ಬಗ್ಗೆ ನಾನು ಇವತ್ತು ಬಂದಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.